ಅರಸು ಪರಿವಾರ ಕೈವಾರ ನೋಡಯ್ಯ, ನೆರೆಯದ ವಸ್ತು ನೆರೆವುದು ನೋಡಯ್ಯ. ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಬಂತೆ ಕೂಡಲ ಸಂಗಮ ದೇವ. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಎಲ್ಲ ಪ್ರಮಥರನ್ನು ಸ್ಮರಣೆ ಮಾಡಿ, ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ, ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ, ಈ ಪೀಠ ಪರಂಪರೆಯಲ್ಲಿ ತೊಳಗಿ ಬೆಳಗಿದ ಎಲ್ಲ ಮಹಾಪೂಜ್ಯರನ್ನು ಸ್ಮರಣೆ ಮಾಡಿ, ಮಹಾನ್ ತಪಸ್ವಿ ಅಪೂರ್ವ ಜ್ಞಾನಿ ರಾಜಗುರು ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಹಲವಾರು ವಿಶೇಷ ಕಾರ್ಯಕ್ರಮಗಳು, ತನ್ನಿಮಿತ್ತವಾಗಿ ಬಸವ ಪುರಾಣ ಇವತ್ತು ದಿವ್ಯ ಸಾನ್ನಿಧ್ಯ ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರತಕ್ಕಂಥವರು ಘಟಪ್ರಭಾ ಮತ್ತು ಮುಂಡರ್ಗಿ ಜಗದ್ಗುರು ಸಂಸ್ಥಾನ ಮಠದ ಕಿರಿಯ ಪೂಜ್ಯರಾದ ಶಿಕ್ಷಣ ಪ್ರೇಮಿಗಳು, ಸಾವಿರಾರು ಮಕ್ಕಳಿಗೆ ತ್ರಿವಿಧ ದಾಸೋಹ ಮಾಡುವುದರ ಮುಖಾಂತರ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ಛಾಪು ಮೂಡಿಸುತ್ತಿರುವ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಶ್ರೀಪಾದಗಳಿಗೆ ಅನಂತ ಪ್ರಣಾಮಗಳು. ಪರಮಪೂಜ್ಯರು, ಶ್ರೀಮಠದ ಪೀಠಾಧಿಪತಿಗಳು, ಶ್ರೀಮಠದ ಅಭಿವೃದ್ಧಿಯನ್ನು ಶಿವ ಮೆಚ್ಚುವಂತೆ ಅದ್ಭುತವಾಗಿ ಮಾಡಿರತಕ್ಕಂಥ ಮಹಾಪೂಜ್ಯರು, ಸಂಗಮೇಶ್ವರ ವಿದ್ಯಾವರ್ಧಕ ಸಂಘವನ್ನು ಬಹಳ ಉತ್ತಮವಾಗಿ ಮುನ್ನಡೆಸ್ತಾ ಇರತಕ್ಕಂಥ ಮಹಾಪೂಜ್ಯರು, ಪೀಠಾಧಿಕಾರವನ್ನು ವಹಿಸಿಕೊಂಡು 25-26 ವರ್ಷಗಳಾದವು. ಅಂತಹ ಪರಮ ಪೂಜ್ಯರ ಶ್ರೀಪಾದಗಳಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಆತ್ಮೀಯ ಪರಮ ಪೂಜ್ಯರಾದ ಗುಳೇದಗುಡ್ಡ ಒಪ್ಪತ್ತೇಶ್ವರ ಮಠದ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳವರ ಶ್ರೀಪಾದಗಳಲ್ಲೂ ನತಮಸ್ತಕನಾಗಿ, ಆತ್ಮೀಯ ಸಾಧಕರಾದ ಅಮರೇಶ್ವರ ದೇವರಲ್ಲಿ, ಶಿವಬಸವ ದೇವರಲ್ಲಿ, ನಿರುಪಾದಿ ದೇವರಲ್ಲಿ ಅನಂತ ಶರಣಾರ್ಥಿಗಳನ್ನು ಹೇಳಿ, ಕಲಾವಿದರೇ, ಪತ್ರಿಕಾ ವರದಿಗಾರ ಶರಣರೇ, ಪರಸ್ಥಳದಿಂದ ಆಗಮಿಸಿರತಕ್ಕಂಥ ಸದ್ಭಕ್ತ ಶ್ರೇಷ್ಠರೇ, ಭಕ್ತಿಯಿಂದ ಶ್ರದ್ಧೆಯಿಂದ ನಿತ್ಯವೂ ಅಪ್ಪನವರ ಪುರಾಣವನ್ನು ಕೇಳ್ತಾ ಇರತಕ್ಕಂಥ ಎಲ್ಲ ಶರಣರಿಗೂ, ತಾಯಂದಿರಿಗೂ, ಮಕ್ಕಳಿಗೂ ಅನಂತ ಶರಣಾರ್ಥಿಗಳು. ಆನೆ, ಕುದುರೆ, ಒಂಟೆ, ಬಂಡಿ ಭಂಡಾರವಿರ್ದೊಡೇನೋ, ತಾನುಂಬುದು ಪಡಿಯಕ್ಕಿ, ಒಂದಾವಿನ ಹಾಲು, ಕುಡಿಯುವ ದೊರತೆ ನೀರು, ಮಲಗುವುದರ್ಧ ಮಂಚ, ಹುರುಳಿಲ್ಲದ ಸಿರಿಯ ನೀ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ, ಪ್ರಾಣ
ವಾಯುವಿನ ಸಂಗ, ಕೈ ಬಿಡಿದ ಮಡದಿ ಪರರ ಸಂಗ, ಒಡನೆ ತಾನೇ ನಿರುಪುದೋ, ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಮೋಳಿಗೆಯ ಮಾರಯ್ಯನವರ ಒಂದು ಸುಂದರವಾಗಿರತಕ್ಕಂಥ ವಚನ. ಯಾರು ಮೋಳಿಗೆಯ ಮಾರಯ್ಯನವರು? ಕಾಶ್ಮೀರದ ಮಾಂಡವ್ಯಪುರದ ಸಪಾದ ಲಕ್ಷದ ದೊರೆ ಮಹಾರಾಜ. ಅಂಥ ಒಬ್ಬ ಮಹಾರಾಜ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಕಾಶ್ಮೀರದ ಎಲ್ಲ ಸುಖದ ಸುಪ್ಪತ್ತಿಗೆಯನ್ನ ತ್ಯಾಗ ಮಾಡಿ ಒಬ್ಬ ಸಾದಾ ಸೀದಾ ಜೀವನ ಕಲ್ಯಾಣದೊಳಗೆ ಯಾವ ರೀತಿಯಾಗಿ ನಡೆಸಿದ್ರು ಅನ್ನೋದೇ ಬಹಳ ಅದ್ಭುತ. ಕಾಶ್ಮೀರ ಯಾರಿಗೆ ಗೊತ್ತಿಲ್ಲ ಹೇಳ್ರಿ? ಈ ಭೂಮಿ ಮೇಲಿನ ಕೈಲಾಸ ಅಂತ ಕರೀತಾರೆ. ಅತ್ಯಂತ ರುದ್ರ ರಮಣೀಯವಾಗಿರ್ತಕ್ಕಂಥ ಕ್ಷೇತ್ರ ಅಂತ ಕರೀತಾರೆ. ಸ್ವರ್ಗ ಅಂತಂದ್ರೆ ಕಾಶ್ಮೀರನೇ. ನೋಡಾಕ ಎರಡು ಕಣ್ಣು ಸಾಲೋದಿಲ್ಲ. ಅಜ್ಜವರು ನಾವು ಎಲ್ಲರೂ ಕೂಡಿ 2-3 ಸಲ ಹೋಗಿ ಅಲ್ಲಿ ಇರ್ತಕ್ಕಂಥ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮುಗಿಸ್ಕೊಂಡು ಬಂದ್ವಿ. ದೇಶ ಸುತ್ತು ಕೋಶ ಓದು ಅಂತ ಹೇಳ್ಯಾರ ನಮ್ಮ ಹಿರಿಯರು. ಹುಟ್ಟಿ ಬಂದೀವಿ ಅಂದ ಬಳಿಕ ಏನೇನು ಈ ಪ್ರಕೃತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದಿಷ್ಟು ಸ್ಥಳಗಳಿದಾವೆ, ಅವುಗಳನ್ನು ನೋಡಬೇಕು, ಆ ಆನಂದವನ್ನು ಅನುಭವಿಸಬೇಕು. ಕಾಶ್ಮೀರ ಅಂತಂದ್ರೆ ಅದೇನದು ಆನಂದ ಆನಂದ ಆನಂದ. ಆ ಕಾಶ್ಮೀರದೊಳಗೆ ಒಂದು ಬಹಳ ದೊಡ್ಡ ಪಟ್ಟಣ ಮಾಂಡವ್ಯಪುರ. ಸಪಾದ ಲಕ್ಷದ ದೊರೆ ಅಂತಂದ್ರ ಎಷ್ಟೋ ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶವನ್ನ ಆಳ್ತಕ್ಕಂಥ ಒಬ್ಬ ರಾಜ ಮಹಾದೇವ ಭೂಪಾಲ. ಮಹಾದೇವ ಭೂಪಾಲನ ಮಡದಿ ಮಹಾರಾಣಿ ಮಹಾದೇವಿ ತಾಯಿಯವರು. ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಟ್ಟರೆ ಇದೊಂದು ಅದ್ಭುತ ಪ್ರಸಂಗದ ಒಂದು ಅಲೌಕಿಕದ ಆನಂದ ನೀವು ಅನುಭವಿಸಬಹುದು. ಬರೋರು ಬರ್ತಾರ, ಕುಂಡ್ರೋರು ಕುಂಡಿರ್ತಾರ, ತರೋರು ತರ್ತಾರ. ನೀವು ಬಂದಿದ್ದು 4 ವಿಚಾರಗಳನ್ನು ಕೇಳಬೇಕು ಅನ್ನೋ ದೃಷ್ಟಿಯಿಂದ. ಆ ಮಕ್ಕಳು ಗಲಾಟೆ ಮಾಡಲಾರ್ದ ಹಾಗ ಒಬ್ಬ ಶಿಕ್ಷಕರು ಅವ್ರ ಮಧ್ಯನೇ ಕುತ್ಕೊಂಡ್ರೆ ಬಹಳ ಒಳ್ಳೆಯದು. ಕಾಶ್ಮೀರದ ಒಬ್ಬ ಮಹಾರಾಜ ಮಹಾದೇವ ಭೂಪಾಲ. ಮಾಂಡವ್ಯಪುರ ಆ ಪಟ್ಟಣದ ರಾಜ ಈತ. ಮಹಾರಾಣಿ ಮಹಾದೇವಿ ತಾಯಿಯವರು. ನೋಡ್ರಿ, ಈ ನಮ್ಮ ಶಿವಧರ್ಮ, ಈ ಶಿವ ಸಂಸ್ಕೃತಿ, ಶಿವನ ಆರಾಧನೆ, ಗುರು ಲಿಂಗ ಜಂಗಮ ಪ್ರೇಮ ಅನ್ನೋದು 900 ವರ್ಷಗಳ ಹಿಂದೆಯೇ ಆ ಕಾಶ್ಮೀರ ಭಾಗದಲ್ಲಿ ಹೇಗಿತ್ತು ಅನ್ನೋದನ್ನ ನಮ್ಮ ಶರಣ ಸಾಹಿತ್ಯ ತಿಳಿಸ್ತದ. ಗುರುಲಿಂಗ ಜಂಗಮ ಪ್ರೇಮಿ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ನಿತ್ಯವೂ ಕೂಡ ತನ್ನ ಅರಮನೆಯೊಳಗ 6,000 ಜಂಗಮರ ಆರಾಧನೆ ಆಗಬೇಕು. ನೋಡಿ ಎಷ್ಟು ಸಾವಿರ? 6,000 ಜನ ಜಂಗಮರನ್ನ ತನ್ನ ಆಸ್ಥಾನದೊಳಗೆ ಇಟ್ಟುಕೊಂಡಿದ್ದ ರಾಜ ಮಹಾದೇವ ಭೂಪಾಲ.
ನಿತ್ಯವೂ ಆ ಜಂಗಮರ ಲಿಂಗ ಪೂಜೆ ಆಗಬೇಕು, ಅವರ ಪಾದೋದಕ ಸ್ವೀಕಾರ ಮಾಡಬೇಕು, ಅವರಿಗೆ ಸಂತೃಪ್ತಿ ಆಗುವ ಹಾಗೆ ಮೃಷ್ಟಾನ್ನ ಭೋಜನವನ್ನು ಪ್ರಸಾದ ಮಾಡಿಸಬೇಕು, ಅವರಿಗೆ ಎಲ್ಲ ರೀತಿಯ ಆಶ್ರಯವನ್ನು ಕೊಟ್ಟು ತನ್ನ ರಾಜಧಾನಿಯೊಳಗೆ ಇಟ್ಕೊಂಡಿದ್ದ ಕಾಶ್ಮೀರದ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ. ಇತ್ತ ಕಲ್ಯಾಣದೊಳಗ ಭಕ್ತಿ ಭಾಂಡಾರಿ ಬಸವಣ್ಣ ಲೋಕ ಕಲ್ಯಾಣಕ್ಕಾಗಿ 1,96,000 ಜಂಗಮರ ನಿತ್ಯ ತೃಪ್ತಿ ತನ್ನ ಮಹಾಮನೆಯೊಳಗ ಆಗಬೇಕು ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ಎಲ್ಲಾ ಕಡೆ ತಿರುಗಾಡಿ 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 ಅಲ್ಲಲ್ಲಿ ಇರ್ತಕ್ಕಂಥ ಎಲ್ಲಾ ಜಂಗಮರನ್ನ ಕಲ್ಯಾಣಕ್ಕೆ ಕರ್ಕೊಂಡು ಬರ್ತಾರೆ ಬಸವಣ್ಣನವರು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ, ನಾನಾ ರಾಜ್ಯಗಳನ್ನ ಅಲೆದಾಡಿ 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 ಅಲ್ಲಿರ್ತಕ್ಕಂತಹ ಜಂಗಮರನ್ನ ಕಲ್ಯಾಣಕ್ಕೆ ಕರ್ಕೊಂಡು ಬಂದರು. ಎಷ್ಟು ಜನ ಆದ್ರು? 1,90,000 ಜನ ಜಂಗಮರಾದ್ರು. ಆದ್ರೆ ಬಸವಣ್ಣನ ಸಂಕಲ್ಪ ಎಷ್ಟು? 1,96,000. ಇನ್ನೂ 6,000 ಜನ ಜಂಗಮರು ಕಡಿಮೆ ಬಿದ್ದರು. ಎಲ್ಲಿ ಹುಡುಕರು ಕೂಡ ಒಬ್ಬ ಜಂಗಮರು ಸಿಗ್ತಾ ಇಲ್ಲ. ಯಾಕೆ? ಇದ್ದಷ್ಟು ಜಂಗಮರನ್ನೆಲ್ಲ ಕರ್ಕೊಂಡು ಬಂದು ಕಲ್ಯಾಣದೊಳಗ ತನ್ನ ಮಹಾಮನಿಯೊಳಗ ಆಶ್ರಯವನ್ನು ಕೊಟ್ಟಿದ್ದಾನೆ ಭಕ್ತಿ ಭಾಂಡಾರಿ ಬಸವಣ್ಣ. ಚಿಂತಾಕ್ರಾಂತನಾಗಿ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭದೊಳಗ ಅವಿರಳ ಜ್ಞಾನಿ, ಅವಿರಳ ಪರಂಜ್ಯೋತಿ, ಶಟಸ್ಥಲ ಜ್ಞಾನಿ ಅನಿಸಿಕೊಂಡಿರ್ತಕ್ಕಂಥ ಚನ್ನಬಸವಣ್ಣ. ಯಾರು ಚನ್ನಬಸವಣ್ಣ? ಬಸವಣ್ಣನ ಅಕ್ಕಳಾಗಿರ್ತಕ್ಕಂಥ ಅಕ್ಕ ನಾಗಮ್ಮನ ಮಗ ಚನ್ನಬಸವಣ್ಣ. ಆ ಚನ್ನಬಸವಣ್ಣನಿಗೆ ನಾವು ಉಳುವಿ ಚನ್ನಬಸವಣ್ಣ, ಉಳುವಿ ಚನ್ನಬಸವಣ್ಣ ಅಂತ ಕರಿತೀವಿ. ಆ ಚನ್ನಬಸವಣ್ಣ ಬಸವಣ್ಣನ ಹತ್ರ ಬಂದು, ಗುರುವೇ, ಮಹಾಗುರುವೇ, ಯಾಕೋ ಇವತ್ತು ನಿಮ್ಮ ಮುಖ ಸಪ್ಪಗದ ಅಲ್ಲ? ಚನ್ನಬಸವಣ್ಣನ ಗುರು ಯಾರು ಅಂತಂದ್ರೆ ಸ್ವತಃ ಬಸವಣ್ಣನೇ. ಚನ್ನಬಸವಣ್ಣನಿಗೆ ಬಸವಣ್ಣನ ಮೇಲೆ ಅಪಾರವಾಗಿರ್ತಕ್ಕಂತಹ ಶ್ರದ್ಧೆ, ಭಕ್ತಿ, ವಿಶ್ವಾಸ. ಬಸವಣ್ಣನವರು ಚನ್ನಬಸವಣ್ಣನವರನ್ನ ಅತ್ಯಂತ ಸಂಸ್ಕಾರಯುಕ್ತವಾಗಿ ಬಹಳ ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥವರು. ಹೀಗಾಗಿ ಬಸವಣ್ಣನೇ ನನ್ನ ಗುರು ಅಂತ ತಿಳ್ಕೊಂಡು ಗುರುವಿನಂತೆಯೇ ನಡ್ಕೊಳ್ತಿದ್ದ ಬಸವಣ್ಣನವರನ್ನ ಗುರು ಅಂತ ತಿಳ್ಕೊಂಡು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೊಳ್ತಿದ್ದ ಚನ್ನಬಸವಣ್ಣ. ಕೇಳ್ತಾರ ಚನ್ನಬಸವಣ್ಣವರು, ಭಕ್ತಿ ಭಾಂಡಾರಿ, ಯಾಕೋ ಮುಖ ಸಪ್ಪಗದ ಅಲ್ಲ? ಯಾವಾಗಲೂ ನಿಮ್ಮ ಮುಖ ಕಮಲದ ಹೂವಿನಂತೆ ಅರಳಿ ನಗನಗತಾ ಇರ್ತಕ್ಕಂಥದ್ದು, ಅಂಥದ್ರೊಳಗೆ ಇವತ್ತು ಯಾಕೋ ಮುಖ ಬಾಡ್ಯದಲ್ಲ, ಯಾಕ? ಏನ್ ಹೇಳಿ ಚನ್ನಬಸವಣ್ಣ? ಲೋಕ ಕಲ್ಯಾಣಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ 1,96,000 ಮಂದಿ ಜಂಗಮರಿಗೆ ಮಹಾಮನೆಯೊಳಗೆ ನಿತ್ಯವೂ ಕೂಡ ದಾಸೋಹ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ಎಲ್ಲಾ ಕಡೆ ತಿರುಗಾಡಿ 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 ಜಂಗಮರನ್ನ ಕರೆದುಕೊಂಡು ಆಶ್ರಯವನ್ನು ಕೊಟ್ಟಿದ್ದೀನಿ ನಿಜ. ಆದ್ರ ನನ್ನ ಸಂಕಲ್ಪ ಇನ್ನೂ ಪೂರ್ತಿಯಾಗಿಲ್ಲ. ಯಾಕ ಅಂತಂದ್ರ ಇನ್ನೂ 6,000 ಜನ ಜಂಗಮರು ಕಡಿಮೆ ಬಿದ್ದಿದ್ದಾರೆ. ಆ 6,000 ಜನ ಜಂಗಮರು ಎಲ್ಲಿ ಸಿಗ್ತಾರಂತ ವಿಚಾರ ಮಾಡಿ ಯಾಕೋ ಸಿಗಬಲ್ರಲ್ಲ ಅಂತ ತಿಳ್ಕೊಂಡು ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿದೆ ಅಂತ ಅಂದಾಗ ಚನ್ನಬಸವಣ್ಣ ಸಾಮಾನ್ಯ ಅಲ್ಲ. ವಯಸ್ಸು ಚಿಕ್ಕದಾದ್ರೂ ಕೂಡ ಅರಿವಿನೊಳಗ, ಜ್ಞಾನದೊಳಗ ಬಹಳ ದೊಡ್ಡವರು ಚನ್ನಬಸವಣ್ಣವರು. ಅದಕ್ಕೆ ಯಾಕಷ್ಟು ಚಿಂತೆ ಮಾಡ್ತೀರಪ್ಪ? ಕಾಶ್ಮೀರದೊಳಗ ಮಾಂಡವ್ಯಪುರ ಅಂತ ಅದ, ಅಲ್ಲಿ ಸಪಾದ ಲಕ್ಷದ ದೊರೆ ಮಹಾದೇವ ಭೂಪಾಲರು, ನೀವು ಹೇಗೆ ಗುರುಲಿಂಗ ಜಂಗಮ ಪ್ರೇಮಿಗಳು, ಅವರು ಕೂಡ ಜಂಗಮ ಪ್ರೇಮಿಗಳು. ತಮ್ಮ ಆಸ್ಥಾನದೊಳಗ ಒಬ್ಬರಲ್ಲ ಇಬ್ಬರಲ್ಲ 6,000 ಜನ ಜಂಗಮರನ್ನ ಆಶ್ರಯ ಕೊಟ್ಟು ಅವರ ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಯಾರು? ಮಹಾದೇವ ಭೂಪಾಲರು. ನೀವು ಅಲ್ಲಿ ಹೋದ್ರಿ ಅಂತಂದ್ರ
ನಿಮಗೆ 6,000 ಜನ ಜಂಗಮರು ಸಿಗ್ತಾರ ಅಂತ ಚನ್ನ ಬಸವಣ್ಣವ್ರಿಗೆ ಹೇಳಿದ್ರು. ರಾತ್ರಿ ಎಲ್ಲ ಬಸವಣ್ಣನವರು ವಿಚಾರ ಮಾಡ್ತಾರ, ಕಾಶ್ಮೀರಕ್ಕೆ ಹೋಗ್ಬೇಕು. ಅಲ್ಲಿಂದ ಆ 6,000 ಜನ ಜಂಗಮರನ್ನ ಕರೆದುಕೊಂಡು ಬಂದು 1,96,000 ಗಣಗಳಿಗೆ ನಿತ್ಯ ತೃಪ್ತಿಯನ್ನ ಮಾಡಿಸ್ತಕ್ಕಂಥ ನನ್ನ ಸಂಕಲ್ಪ ಪೂರ್ಣಗೊಳಿಸಬೇಕು. ಆ 6,000 ಜನ ಜಂಗಮರನ್ನ ಕರ್ಕೊಂಡು ಬರುವುದು ಹೆಂಗ? ಯಾಕ ಅಂತಂದ್ರೆ ಯಾರು ಗುರುಲಿಂಗ ಜಂಗಮ ಪ್ರೇಮಿಗಳಿರ್ತಾರ ಅವರು ಆಸ್ತಿ ಅಂತಸ್ತು ಎಲ್ಲವನ್ನ ತ್ಯಾಗ ಮಾಡಿರು. ಆಸ್ತಿ ಅಂತಸ್ತು ಎಲ್ಲವನ್ನೂ ತ್ಯಾಗ ಮಾಡ್ಯಾರು. ಆದ್ರ ಗುರುಲಿಂಗ ಜಂಗಮರನ್ನ ಅವರು ಬಿಟ್ಟು ಕೊಡುವುದಿಲ್ಲ. ಆ ಜಂಗಮರನ್ನ ಯಾವ ರೀತಿಯಾಗಿ ನಾನು ಕರ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ 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 ನಸುಕಿನ ಜಾವದಲ್ಲಿ ತಮ್ಮ ಸ್ನಾನ ಪೂಜಾದಿಗಳನ್ನ ಮುಗಿಸಿ ಕಾಶ್ಮೀರಕ್ಕೆ ಹೋಗಬೇಕು ಅಂತ ತಯಾರಾಗ್ಯಾರ. ಯಾರು? ಭಕ್ತಿ ಭಾಂಡಾರಿ ಬಸವಣ್ಣನವರು. ವೇಷವನ್ನ ಮರೆಸಿದ್ರು. ಯಾವ ವೇಷವನ್ನ ಧರಿಸಿದ್ರು? ಕೋರಿ ಶೆಟ್ಟಿ ವೇಷ. ಸಾದಾ ಸೀದಾ ಬಟ್ಟೆಯನ್ನು ತೊಟ್ಟು ಈ ಹೆಗಲಿಗೊಂದು ಜೋಳಿಗೆ, ಈ ಹೆಗಲಿಗೊಂದು ಜೋಳಿಗೆ, ತಲೆ ಮೇಲೆ ರುಮಾಲನ್ನ ಕಟ್ಟಿ ಆ ರುಮಾಲದ ಮೇಲೆ ಒಂದು ದೊಡ್ಡದಾಗಿರ್ತಕ್ಕಂಥ ಗಂಟ. ಆ ಗಂಟಿನೊಳಗ ಈ ಹೆಗಲಿಗೆ ಹಾಕಿಕೊಂಡಿರ್ತಕ್ಕಂಥ ಜೋಳಿಗೆಯೊಳಗ ಏನನ್ನ ತುಂಬಿಸ್ಯಾರಂತಂದ್ರ, ಏನನ್ನ ಇಟ್ಕೊಂಡಾರಂತಂದ್ರ ಮಸಾಲೆ ಸಾಮಾನುಗಳನ್ನ ಇಟ್ಕೊಂಡಾರ. ಏನ್ರಿಪ್ಪ? ಮಸಾಲೆ ಸಾಮಾನು. ಮಸಾಲೆ ವಸ್ತುವನ್ನ ಮಾರ್ತಕ್ಕಂಥ ಒಬ್ಬ ವ್ಯಾಪಾರಿಯ ವೇಷದೊಳಗ ಬಸವಣ್ಣವ್ರು ಎಲ್ಲಿಗೆ ಬಂದ್ರು? ಕಾಶ್ಮೀರಕ್ಕೆ ಬಂದ್ರು. ಆ ಪಟ್ಟಣದಲ್ಲಿ ಇರ್ತಕ್ಕಂಥ ಸೇವಕರು, ಆ ಪಟ್ಟಣದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಜನ ಈತನನ್ನು ನೋಡಿ, ಯಾರು ನೀನು, ಯಾವ ಕಾರಣಕ್ಕಾಗಿ ಈ ಪಟ್ಟಣಕ್ಕೆ ಬಂದಿದೆ ಅಂತ ತಿಳ್ಕೊಂಡು ಕೇಳಿದ ಕೂಡಲೇ, ನಾವು ಆ ಕಡೆ ದಕ್ಷಿಣದಿಂದ ಬಂದಿರತಕ್ಕಂಥವರು, ಇಲ್ಲಿ ಯಾಕೆ ಬಂದಿವಿ ಅಂತಂದ್ರ ಮಸಾಲೆ ವಸ್ತುಗಳನ್ನ ಮಾರಾಕಂತ ಬಂದಿವಿ ಅಂತ ತಿಳ್ಕೊಂಡು ಸುಳ್ಳು ಹೇಳ್ತಾರ ಬಸವಣ್ಣವರು. ಆಯ್ತು ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಸೇವಕರು ಅವರಿಗೆ ಒಳಗಡೆ ಬಿಡ್ತಾರ, ಪ್ರವೇಶ ಆಗ್ತದ. ಬಸವಣ್ಣವರು ಮಹಾದೇವ ಭೂಪಾಲನ ಆಸ್ಥಾನಕ್ಕೆ ಬರ್ತಾರ. ಬಂದು ನೋಡ್ತಾರ ಅಲ್ಲಿ ಇರ್ತಕ್ಕಂಥ ಜಂಗಮರನ್ನ. ಮೊದಲೇ ಜಂಗಮ ಪ್ರೇಮಿ ಬಸವಣ್ಣ. ಅಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 6,000 ಜನ ಜಂಗಮರು. ಏನು ಅವರ ಲಾಂಛನ! ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ಲಿಂಗ, ರುದ್ರಾಕ್ಷಿ, ಕಾವಿಯ ಲಾಂಛನ, ಕೈಯಲ್ಲಿ ಯೋಗದಂಡ, ಕಮಂಡಲ, ಜಪಮಣಿ, ಪಾದದಲ್ಲಿ ಆವುಗೆ, ಬಾಯಲ್ಲಿ ಯಾವಾಗಲೂ ಕೂಡ ಶಿವಶಿವ ಶಿವಶಿವ ಓಂ ನಮಃ ಶಿವ ಎಂತಕ್ಕಂಥ ಪ್ರಣವ ಪಂಚಾಕ್ಷರಿ ಮಂತ್ರ. ಭಕ್ತಿ ಭಾಂಡಾರಿಗೆ ಅವರನ್ನ ನೋಡಿ ಮತ್ತಷ್ಟು ಭಕ್ತಿ ಉಕ್ಕಿ ಬಿಡುತ್ತು. ಎಂಥ ಜಂಗಮರದಾರ, ಎಂಥ ಆಚಾರನಿಷ್ಠರದಾರ, ಎಂಥ ಸದ್ವಿಚಾರವನ್ನು ಹೊಂದಿರತಕ್ಕಂಥವರದಾರ. ಇಂಥ ಜಂಗಮರು ನನ್ನ ಕಲ್ಯಾಣಕ್ಕೆ ಬಂದ್ರ ಕಲ್ಯಾಣ ಕೈಲಾಸ ಆಗ್ತದಲ್ಲ. ಈ ಜಂಗಮರ ಮನಸ್ಸನ್ನ ಹೆಂಗ ಗೆಲ್ಲಬೇಕು? ಯಾವ ರೀತಿಯಾಗಿ ಈ 6,000 ಜನ ಜಂಗಮರನ್ನ ಮತ್ತೆ ನಾನು ಕಲ್ಯಾಣಕ್ಕೆ ಕರ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಬಸವಣ್ಣನವರು ವಿಚಾರ ಮಾಡಿ ದೂರದಲ್ಲಿ ಅಲ್ಲೇ ಒಂದು ಸಣ್ಣ ಗುಡಿಸಲವನ್ನ ಹಾಕಿ ಒಂದಿಷ್ಟು ಪಾತ್ರೆಗಳನ್ನ ಖರೀದಿ ಮಾಡಿ ಆ ಗುಡಿಸಲಲ್ಲಿ ಇದ್ದುಕೊಂಡು ರುಚಿಯಾಗಿರ್ತಕ್ಕಂಥ ಅಡಿಗೆಯನ್ನ ಮಾಡ್ತಾರ. ತಾವು ತಂದಿರತಕ್ಕಂಥ ಮಸಾಲೆ ಪದಾರ್ಥಗಳನ್ನ ಹಾಕಿ, ಏನು ಈ ಕಡೆ ಒಂದು ಜೋಳಿಗೆ, ಈ ಕಡೆ ಒಂದು ಜೋಳಿಗೆ, ತಲೆ ಮೇಲೆ ಗಂಟು, ಅವುಗಳಲ್ಲಿ ಇರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನ ಹಾಕಿ ರುಚಿಯಾಗಿರ್ತಕ್ಕಂಥ ಅಡಿಗೆಯನ್ನ ಮಾಡಿ ಬಸವಣ್ಣನವರು ಯಾರಿಗೆ ಭಿನ್ನ ಮಾಡ್ತಾರ ಅಂತಂದ್ರ ಮಹಾದೇವ ಭೂಪಾಲನ ಆಸ್ಥಾನದಲ್ಲಿ ಇರ್ತಕ್ಕಂಥ 6,000 ಜನ ಜಂಗಮರಿಗೆ, ಯಪ್ಪ ನೀವು ನಮ್ಮ ಮನೆಗೆ ಬಂದು
ಪ್ರಸಾದ ಸ್ವೀಕಾರ ಮಾಡಬೇಕು. ನಮ್ಮ ತಾಯಂದ್ರು ಬಸವ ಬುತ್ತಿಯನ್ನು ತಂದಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸೋಣ. ನಮ್ಮ ಗವಾಯಿಗಳು ಒಂದು ವಚನವನ್ನು ಹೇಳ್ತಾರೆ, ನಂತರ ವಿಷಯ ಮುಂದುವರಿಸೋಣ. ನಿನ್ನ ನಾನು ಮರೆದನೆ ಕಾಂಚನವೆಂಬ ನಾಯಿ ನೆಚ್ಚಿ ನಿನ್ನ ನಾನು ಮರೆದನೆ ಕಾಂಚನಕ್ಕೆ ವೇಳೆಯಲ್ಲದೆ ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ ಕಾಂಚನವೆಂಬ ನಿನ್ನ ನಾನು ಮರೆದೆಯ ಕಾಂಚನವೆಂಬ ನಾಯಿ ನೆಚ್ಚಿ ನಿನ್ನ ನಾನು ಮರೆತೆಯ ಮೆಚ್ಚಿದ ಸೊಲಗ ಹಣಕೆಗೆ ಮೆಚ್ಚಿದ ಸೊಲಗ ಹಣಕೆಗೆ ಮೆಚ್ಚಿದ